ಎರಡು ಹಬ್ಬನೂ ಕೂಡ ಒಂದೇ ದಿವಸ ಒಂದು ದಿನ ಬಿಟ್ಟು ಇನ್ನೊಂದು ದಿವಸ ಬಂದಿದೆ. ಇದೊಂದು ಹಿಂದೂ ಮುಸ್ಲಿಮರ ಭಾವೈಕ್ಯವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರಲ್ಲೂ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಯುಗಾದಿ ಹಬ್ಬ ಅಂದ್ರೆ ಯುಗಾದಿ ಹಬ್ಬ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಬಂದಂತ ಸಂದರ್ಭದಲ್ಲಿ ಇದು ಕರ್ನಾಟಕದಲ್ಲಿ ನಾವು ಹೊಸ ವರ್ಷವನ್ನು ಆಚರಿಸ್ತಕ್ಕಂಥದ್ದು ಯುಗಾದಿಯ ನಂತರ. ಇಂಗ್ಲಿಷಲ್ಲಿ ನಾವು ಇಂಗ್ಲಿಷರ ಪ್ರಕಾರ ಹೋದ್ರೆ 1ನೇ ತಾರೀಕೆ ಬೇರೆ, ಜನವರಿ 1. ನಾವು ಈಗಾದ್ರೆ ಇದು ಮಾರ್ಚ್ 30ಕ್ಕೆ ಹೊಸ ವರ್ಷ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಬೇಕು ಅಂತಕ್ಕಂಥ ಆಸೆ. ಈಗ ಎಲ್ಲರ ಮನೆಯಲ್ಲೂ ಕೂಡ ಹೊಸ ಬಟ್ಟೆ ಹಾಕ್ತಕ್ಕಂಥ ಹಳ್ಳಿನಲ್ಲಿ ಆ ಪ್ರತೀತಿ ಇದೆ. ಅದೆಲ್ಲೋ ಒಂದು ಕಡೆಗೆ ಇದೊಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಇವತ್ತು ಜೀಶಾನವರು ಮತ್ತು ಅವರ ತಮ್ಮ ಪುರಾಣ ಇಬ್ಬರು ಸೇರಿ ಕಾರ್ಮಿಕರೆಲ್ಲರಿಗೂ ಕೂಡ ಗುರುತಿಸಿ ಹೊಸ ಬಟ್ಟೆಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆಯಲ್ಲ, ಬಹುಶಃ ಇದು ಎಲ್ಲರೂ ಕೂಡ ಮೆಚ್ಚತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ಅದಕ್ಕೆ ನಾವು ಎಲ್ಲರೂ ಕೂಡ ಅವ್ರನ್ನ ಅಭಿನಂದಿಸುವಂತ ಕೆಲಸ ಮಾಡೋಣ. ಎಲ್ಲೋ ಒಂದು ಕಡೆಗೆ ಅವ್ರ ತಂದೆನೂ ಕೂಡ ಮುನ್ಸಿಪಲ್ ಅಧ್ಯಕ್ಷರಾಗಿತ್ತು. ಅವ್ರ ತಂದೆ ಹೋದ ದಾರಿನಲ್ಲೇ ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಸಂತೋಷ ಪಡ್ತಕ್ಕಂಥ ಸುದ್ದಿ ಅಂತಕ್ಕಂಥ ಮಾತನ್ನು ಹೇಳಿ, ಈಗಾಗಲೇ ಸಾಂಕೇತಿಕವಾಗಿ ನೀವು ಬಟ್ಟೆಯನ್ನ ನಾವೀಗಾಗಲೇ ಕೊಟ್ಟಿದ್ದೇವೆ. ಇನ್ನಿತರ ಜನರಿಗೂ ಕೂಡ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಹೊಸ ಬಟ್ಟೆಯನ್ನು ಹಾಕುವಂತ ಅವಕಾಶವನ್ನು ಮಾಡಿಕೊಟ್ಟಂತ, ಅದು ಸ್ವಚ್ಛತೆಯನ್ನ ಮಾಡ್ತಕ್ಕಂಥವ್ರು, ಊರಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು, ಇವತ್ತು ಮನೆಗಳನ್ನೇ ಸ್ವಚ್ಛತೆಯನ್ನ ಮಾಡ್ತಕ್ಕಂಥವ್ರೆಲ್ಲರಿಗೂ ಕೂಡ ಇವತ್ತು ಹೊಸ ಬಟ್ಟೆಯನ್ನು ಹಾಕುವಂತ ಅವಕಾಶವನ್ನು ಮಾಡಿಕೊಟ್ಟಂತ ಅಧ್ಯಕ್ಷರಾಗಿರ್ತಕ್ಕಂಥ ಕಿಶನ್ವರಿಗೂ ಮತ್ತು ಅವರ ಸಹೋದರಿಗೂ ಹೊಂದಿಸಿ ಇಂಥ ಪುಣ್ಯ ಕೆಲಸವನ್ನು ಇನ್ನು ಮುಂದೆನೂ ಕೂಡ ಮಾಡ್ಕೊಂಡು ಬರ್ತಾ ಇರಿ. ಇದರಿಂದ ಮಾತ್ರ ನಾವು ದೇವರಿಗೆ ತೃಪ್ತಿ ಆಗೋದಕ್ಕೆ ಸಾಧ್ಯ ಆಗ್ತಕ್ಕಂಥ. ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಬಡವ ಸೇವೆಯನ್ನು ಮಾಡಿದಾಗ ಮಾತ್ರ ಅದನ್ನು ದೇವರು ಮೆಚ್ಚತಕ್ಕಂಥ ಕೆಲಸ, ದೇವರು ಮೆಚ್ಚತಕ್ಕಂಥ ಕೆಲಸವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸೇರಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯ ಹೇಳಕ್ಕೆ ನಾನು ಬಯಸ್ತೀನಿ. ಈ ಹಬ್ಬ ಇವತ್ತು ವಿಶೇಷ ಏನಂದರೆ, ನಾನು ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೂ, ಆಮೇಲೆ ವಾಟರ್ ಸಪ್ಲೈ, ನಮ್ಮೆಲ್ಲ ನಗರಸಭಾ ಸಿಬ್ಬಂದಿಗಳು ಎಲ್ಲರೂ ನಾವು ನಮ್ಮ ಕಡೆಯಿಂದ ಜಗದೀಶ್ ಕಡೆಯಿಂದ ನಮ್ಮ ಇಬ್ಬರು ತಮ್ಮನ ಕಡೆಯಿಂದ ಒಂದು ಗಿಫ್ಟ್ ಒಂದು ಗೌರವ ಕೊಡ್ತಾ ಇದ್ದೀನಿ. ಗಿಫ್ಟಿಂದ ಗೌರವ ಯಾಕಂದರೆ ಇವಾಗ ಪೌರ ಕಾರ್ಮಿಕರು ಎಲ್ಲರೂ ನಮ್ಮ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡ್ತೀರಾ, ಊರು ಅಭಿವೃದ್ಧಿ ಆಗೋಕ್ಕೆ, ಊರು ಕ್ಲೀನ್ ಆಗೋಕ್ಕೆ ಕಾರಣ ಅಂದರೆ ಪೌರ ಕಾರ್ಮಿಕರು. ಅದಕ್ಕೆ ನಮ್ಮ ಕಡೆಯಿಂದ ನಿಮ್ಗೆ ಗೌರವ. ಆಮೇಲೆ ನಮ್ಮ ವಾಟರ್ ಸಪ್ಲೈ ಅಷ್ಟೇ, ನಮ್ಮ ನಗರಸಭೆ ಸಿಬ್ಬಂದಿಗಳು ನಮ್ಮ ಊರಿನ ಕೆಲಸ ಮಾಡ್ತಾ ಇದ್ದೀರಾ. ಆಮೇಲೆ ವಾಟರ್ ಸಪ್ಲೈ ಅವರು ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬ ಎಲ್ಲ ಒಟ್ಟಾಗಿ ಬಂದಿದೆ. ಇವಾಗ ನೋಡಿ, ಈ ವರ್ಷ ಸಿರಾ ತಾಲೂಕಲ್ಲೂ ಮಳೆ ಬಂದಿಲ್ಲ. ಈ ವರ್ಷ ಸಿರಾ ತಾಲೂಕಲ್ಲಿ ಮಳೆನೇ ಬಂದಿಲ್ಲ, ಆದ್ರೂ ನೀರೈತೆ ಸತತ ಅರ್ಧ ವರ್ಷ 6 ತಿಂಗಳು ಹೇಮಾವತಿ ನೀರು ಬಂದೈತೆ. ಅದು ಯಾರ ಕಡೆಯಿಂದ? ನಮ್ಮ ಸಾಹೇಬ್ರ ಕಡೆಯಿಂದ. ಆ ಹೇಮಾವತಿ ನೀರು ಬರ್ತಾ ಇರಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಮತ್ತೆ ನಿಮ್ಮ ಪರಿಸ್ಥಿತಿ, ಟೌನಿಂದ ನಮ್ಮ ಸಿರಾ ನಗರದ ಪರಿಸ್ಥಿತಿ ಏನಾಗ್ತದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಅಷ್ಟು ಹೇಳ್ತಾ ಎಲ್ಲರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಯುಗಾದಿ ಹಬ್ಬನ ಮಾಡೋಣ, ರಂಜಾನ್ ಹಬ್ಬದ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ವಿಶೇಷವಾಗಿ ಈ ದೇಶಕ್ಕೆ ಸೈನಿಕ ಬೇಕು, ದೇಶ ರಕ್ಷಣೆ ಮಾಡೋಕ್ಕೆ. ಈ ದೇಶಕ್ಕೆ ರೈತ ಬೇಕು, ಈ ದೇಶಕ್ಕೆ ಅನ್ನ ಕೊಡೋಕ್ಕೆ. ಅದೇ ರೀತಿ ನಗರ ಸ್ವಚ್ಛವಾಗಿರ್ಬೇಕಂದ್ರೆ ಪೌರ ಕಾರ್ಮಿಕ ಬೇಕು. ಅಂತ ಒಂದು ಪೌರ ಕಾರ್ಮಿಕರನ್ನ ಗುರುತಿಸಿ ಏನು ಅಲ್ಲಾಹ್ ಸ್ಟೇಟ್ ಅವರ ಮಕ್ಕಳು ಅಧ್ಯಕ್ಷರು ಮತ್ತು ಸದಸ್ಯರು ಇಬ್ಬರು ಬಹಳ ಅತ್ಯಂತ ಪ್ರೀತಿಯಿಂದ ಏನು ಕೆಳ ಹಂತದ ಈ ಪೌರ ಕಾರ್ಮಿಕರನ್ನ ಗುರುತಿಸಿ ಅವರು ಈ ಸಮಾಜದಲ್ಲಿ ಗೌರವಿದೆ, ಅವರು ಮನುಷ್ಯರು, ಅವರು ನಮಗೆ ಹಬ್ಬ ಮಾಡಲಿ, ಹರಿದಿನಗಳು ಮಾಡಲಿ ಅಂತ ಹೇಳಿ ಅದ್ಮೇಲೆ ಬಹಳ ಅಭಿಮಾನ ಪ್ರೀತಿಯಿಂದ
ಇದುವರೆಗೂ ಯಾರು ಮಾಡಿದಂತ ಒಂದು ಅದ್ಭುತ ಸಾಧನೆ ಅಂತಂದ್ರೆ ಏನ್ ತೀರಾ ಬಡ ಪೌರಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಸಮವಸ್ತ್ರ ಕೊಡೋಣ ಅಂತ ಒಂದು ದೊಡ್ಡ ಜವಾಬ್ದಾರಿ ಕೆಲಸವನ್ನು ಮಾಡಿದರೆ ನಾನು ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇದುವರೆಗೂ ಯಾವ ಅಧ್ಯಕ್ಷನು ಪೌರ ಕಾರ್ಮಿಕರನ್ನು ಗುರುತಿಸಲಿಲ್ಲ. ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದ ಮೇಲೆ ತಮ್ಮೆಲ್ಲರ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿ ಉಚಿತ ಆರೋಗ್ಯ ಶಿಬಿರ ಮಾಡಿಸಿದ್ರು. ನೀವು ದೈಹಿಕವಾಗಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿ ನಿಮಗೆ ಕ್ರೀಡಾಕೂಟ ಏರ್ಪಡಿಸಿದ್ರು. ಇದು ಮೂರನೇದಾಗಿ ನಿಮಗೆ ನಮ್ಮೆಲ್ಲ ಜೊತೆ ನೀವು ನಮ್ಮಲ್ಲಿ ಒಬ್ಬರಾಗಿರ್ಬೇಕು, ನಮ್ಮಲ್ಲಿ ನೀವು ಒಬ್ಬರು ನಮ್ಮ ಜೊತೆ ಹಬ್ಬ ಮಾಡ್ಬೇಕು ಅಂತ ಹೇಳಿ ನಿಮಗೆ ಸಮವಸ್ತ್ರ ಕೊಡ್ತಾರಿಂದ ಅವರಿಗೆ ಭಗವಂತ ದೇವರು ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೆ ಉತ್ತಮ ದಾರಿ ಮಾರ್ಗ ತೋರಿಸ್ಕೊಳ್ಳಿ ಅಂತ ಹಾರೈಸ್ತಾ ಇಂಥ ಒಳ್ಳೆ ಕಾರ್ಯಕ್ರಮ ಮುಂದೆ ಮಾಡಲಿ ಅಂತ ಹೇಳಿ ಆಶಿಸ್ತಾ ನಾನಾದ್ರೂ ಭಾವಿಸಿ ನನ್ನ ಮಾತು ಮುಗಿಸಿ ಜೈ ಹಿಂದ್. ಇವತ್ತಿನ ಕಾರ್ಯಕ್ರಮ ZBS ಗ್ರೂಪ್ ವತಿಯಿಂದ ನಗರಸಭೆ ಅಧ್ಯಕ್ಷರು ನಂಗೊಂದು ಮಾತು ಹೇಳಿದ್ರು ಮೊನ್ನೆ ಫೋನ್ ಮಾಡಿದಾಗ, ಅಧ್ಯಕ್ಷರೇ ಅಜಯ್, ನಾನು ಹಬ್ಬ ಆಚರಣೆ ಮಾಡೋದು ನಮ್ಮ ಪೌರ ಕಾರ್ಮಿಕರ ಜೊತೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ನಾನು ಹಬ್ಬ ಆಚರಣೆ ಮಾಡೋಣ ಅನ್ಕೊಂಡಿದ್ದೀನಿ ಅಂತಂದ್ರು. ಏನ್ ಮಾಡ್ತೀರಾ ಅಧ್ಯಕ್ಷರಂದ್ರೆ, ನಾವು ಹೊಸ ಬಟ್ಟೆ ಹಾಕಂತೀವಿ, ನಾವು ನಮ್ಮ ಕಾರ್ಮಿಕರು ಹೊಸ ಬಟ್ಟೆ ಹಾಕೊಂಡ್ಲಿ ಅನ್ನೋದೊಂದು ಆಸೆ, ಹಾಗಾಗಿ ನಾನು ಹೊಸ ಬಟ್ಟೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ರು. ಅಧ್ಯಕ್ಷ, ಇದಕ್ಕಿಂತ ಒಳ್ಳೆ ಕೆಲಸ ಯಾವ್ದಿದೆ ಮಾಡಿ ಅಂತ ಕೇಳಿದೆ. ಹಾಗಾಗಿ ಅಧ್ಯಕ್ಷರು, ನಾನು ಎಷ್ಟು ಜನ ಇದ್ದಾರೆ ಅವ್ರಿಗೂ ಮತ್ತೆ ನಮ್ಮ ನಗರಸಭೆಯ ಸ್ಟಾಫ್ಗೂ ಎಲ್ಲರಿಗೂ ಕೊಡೋಣ ಅಂತ ಹೇಳಿದ್ರು. ಆಯ್ತು ಅಧ್ಯಕ್ಷರು, ನೀವು ಏನ್ ಮಾಡೋದು ಅದು ಒಳ್ಳೇದಾಗುತ್ತೆ ಅಂತ. ಯಾಕಂದ್ರೆ ತಂದೆಯಂತೆ ಮಕ್ಕಳು, ಹಾಗಾಗಿ ಅವ್ರ ತಂದೆನೂ ಇದೇ ರೀತಿ ನಗರಸಭೆಯ ಅಧ್ಯಕ್ಷರಾಗಿದ್ದಾಗ ಪೌರ ಕಾರ್ಮಿಕರ ಪರವಾಗಿ ವಾಟರ್ ಸಪ್ಲೈ ಮಾಡುವಂತ ಎಲ್ಲರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಅವ್ರ ತಂದೆಯಂತೆ ಮಕ್ಕಳು ಬೆಳೆದಿದ್ದಾರೆ. ಹಾಗಾಗಿ ಅವ್ರ ತಂದೆಯನ್ನ ಯಾಕೆ ನೆನ್ಸ್ಕೋಬೇಕು ಅಂತಂದ್ರೆ, ಜಯಚಂದ್ರ ಸಾಹೇಬ್ರು ಶಿರಾಗ್ ಬಂದಾಗ ಅವತ್ತಿಂದ ಇವತ್ತವರೆಗೂ ಅವ್ರ ತಂದೆ ಅವ್ರ ಪರವಾಗಿದ್ರು. ಅವ್ರಿಗೆ ಆರೋಗ್ಯ ಕೆಟ್ಟಾಗ ಅವ್ರ ಆರೋಗ್ಯ ಒಂದು ಸ್ಟೆಂಟ್ ಹಾಕ್ಸ್ಕೊಂಡು ಬಂದು ಮನೆಯಲ್ಲಿ ರೆಸ್ಟ್ ತಗೊಳ್ರಿ ಅಂತ ಅವ್ರ ಮಕ್ಳು ಹೇಳಿದ್ರೆ, ಇಲ್ಲ 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 ನಾನು ಜಯಚಂದ್ರ ಸಾಹೇಬ್ರು ಎಲೆಕ್ಷನ್ ಮಾಡ್ಬೇಕು ಅಂತ ಹೋಗಿ ಅವ್ರಿಗೋಸ್ಕರ ದುಡ್ದಿದ್ರು. ಹಾಗಾಗಿ ಅವ್ರ ತಂದೆ ಇವತ್ತಿಲ್ಲ. ಅವ್ರ ತಂದೆ ಆದಿಯಲ್ಲೇ ಆ 3 ಮಕ್ಕಳು ಬೆಳೀತಾ ಇದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತೆ ಇನ್ನ ಉನ್ನತ ಅಧಿಕಾರ ಕೊಡ್ಲಿ. ದುಡ್ಡಿದ್ದವರೆಲ್ಲ ಖರ್ಚು ಮಾಡಕ್ಕಾಗಲ್ಲ. ಕೊಡುವಂತ ಮನೋಭಾವನೆ ಇರುವಂತವ್ರು ಮಾತ್ರ ಮಾಡಕ್ಕಾಗೋದು. ಯಾಕಂದ್ರೆ ಕಷ್ಟದಿಂದ ಬಂದಿದ್ದಾರೆ ಹುಡುಗರು, ಅವ್ರ ಅಪ್ಪ ನಡೆದಂತ ದಾರಿಯಲ್ಲೇ ನಡೆದಿದ್ದಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಅವ್ರ 3 ಅವ್ರ ಫ್ಯಾಮಿಲಿಗೆ ದೇವರು ಒಳ್ಳೆ ಆರೋಗ್ಯ, ಐಶ್ವರ್ಯ ಕೊಡ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ತಾ ಮತ್ತೊಮ್ಮೆ ನಾನು ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತೆ ರಂಜಾನ್ ಹಬ್ಬದ ಶುಭಾಶಯ ತಿಳಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುವುದು ಅನ್ನಾಗೆ ಪ್ರತಿ ವರ್ಷ ನಮಗೆ ಹೊಸ ಚಿಗುರನ್ನು ಕೊಟ್ಟು ಹೊಸ ಹುರುಪನ್ನು ಕೊಡ್ತಿರುವಂತಹ ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ಶುಭಾಶಯಗಳು ಹಾಗೂ ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ನಾನು ವಿಶೇಷವಾಗಿ ಜಿಶಾನ್ ಮೊಹಮ್ಮದ್ ನಾನು ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಮೊದಲನೇ ಬಾರಿ ಸದಸ್ಯ ಆಗಿದ್ದೀನಿ. ನನಗೆ ಇದು ಇನ್ಸ್ಪೈರ್ಡ್ ಪ್ರೋಗ್ರಾಮ್ ಅಂತ ಅನ್ನಿಸ್ತಿದೆ. ಯಾಕಂದರೆ ಮುಂದೆ ಬರೋ ಪೀಳಿಗೆಗೆ ಯಾವ ಥರ ನಾವು ಕಾರ್ಮಿಕರನ್ನ ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಅಧ್ಯಕ್ಷರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಭಗವಂತ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕೊಡಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ. ಹಾಗೆ ನಮಗೆಲ್ಲರಿಗೂ ಮಾದರಿಯಾಗಿದ್ದೀರಾ, ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ. ಎಲ್ಲ ಧರ್ಮದಲ್ಲೂ ಸನಾತನ ಧರ್ಮ ಆಗ್ಬೋದು, ಇಸ್ಲಾಂ ಧರ್ಮ ಆಗ್ಬೋದು, ಧರ್ಮ ಏನು ಹೇಳುತ್ತೆ, ಯಾವುದೇ ಸಮಾರಂಭ ಆಚರಣೆ ಮಾಡಬೇಕಾದ್ರೆ ಆ ಸಮಾರಂಭಕ್ಕೆ ಒಂದು ಅರ್ಥ ಬರಬೇಕು ಅಂತಂದರೆ ನಿಮ್ಮ ಬಂಧು ಬಳಗ, ನಿಮ್ಮ ಅಕ್ಕಪಕ್ಕ ಎಲ್ಲ ಸುಖವಾಗಿದ್ರೆ ಮಾತ್ರ ಆ ಪ್ರಾರ್ಥನೆ ಸಲ್ಲುತ್ತೆ ಅಂತ ಭಗವಂತ ಹೇಳ್ತಾರೆ ಭಗವಂತ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಮಾಜಿ ಪುರಸಭಾಧ್ಯಕ್ಷರಾದ ಬಾಲಸಾಹೇಬ್ ಮಕ್ಕಳಾದಂಥ ಈಶನ್ ಅಹಮದ್ ಪುರಾಣಮದವರು ಅದಕ್ಕೆ ಸಾಕ್ಷಿಯಾಗಿ ಇವತ್ತಿನ ದಿವಸ ಅವರು ಆಚರಣೆ ಮಾಡ್ಕೊಳ್ತಿರುವ ರಂಜಾನ್ ಹಬ್ಬವನ್ನು ನಮ್ಮ ಸಹಪಾಠಿಗಳಿಗೆ ಅವ್ರ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡಿ ಆಚರಣೆ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಅರ್ಥಪೂರ್ಣ ಮಾಡ್ತಾರೆ. ಆ ಭಗವಂತ ಇನ್ನು ಅವರಿಗೆ ಹೆಚ್ಚಿನದಾಗಿ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.